ಶಾಸಕ ಬಿಪಿ ಹರೀಶ್ ವಿರುದ್ಧ ಹಾಕಿರುವಂತಹ ಅಟ್ರಾಸಿಟಿ ಕೇಸನ್ನು ಖಂಡಿಸಿ ಇವತ್ತು ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಈಗ ಪ್ರತಿಭಟನೆಯಲ್ಲಿ ಕೂಡ ಮಾಜಿ ಕೇಂದ್ರ ಸಚಿವರಾದಂತಹ ಜೆ.ಎಂ. ಸಿದ್ದೇಶ್ವರ ಅವರು ಕೂಡ ಭಾಗಿಯಾಗಿದ್ದಾರೆ. ಪ್ರತಿಭಟನಾ ವಿಚಾರವಾಗಿ ಏನ್ ಹೇಳ್ತಾರೆ ಅವ್ರನ್ನ ಕೇಳೋಣ. ಸರ್, ಏನು ದ್ವೇಷ ರಾಜಕಾರಣ ನಡೀತಾ ಇದೆ ಅಂತ ಹೇಗೆ ಏನ್ ಹೇಳ್ತೀರಿ ಸರ್? ಒಂದೇ ನಿಮಿಷ ಸರ್, ಏನ್ ಹೇಳ್ತೀರಿ ಸರ್? ಅಲ್ಲಿ ಯಾರಿಗೂ ಕೊಟ್ಟಿಲ್ಲಪ್ಪ, ಅಲ್ಲಿ ಕೊಡ್ತೇನೆ. ಅಲ್ಲ, ಏನ್ ವಿಚಾರಕ್ಕೆ ಈ ಹೋರಾಟ? ಎಲ್ಲ ಗೊತ್ತಿದೆ ಅಲ್ಲ, ನಾನು ಹೇಳೋದು ನಿನಗೆಲ್ಲ ಚೆನ್ನಾಗಿ ಗೊತ್ತು. ಪ್ರೆಸ್ ಮೀಟ್ ಮಾಡಿದ್ದಾರೆ ನಿನ್ನೆ, ಎಲ್ಲ ಗೊತ್ತಿದೆ. ದುಷ್ಟ ಭ್ರಷ್ಟಾಚಾರ ಆಡಳಿತಕ್ಕೆ ವಿರೋಧವಾಗಿ ನಾವು ಪ್ರತಿಭಟನೆ, ಹರೀಶ್ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿದ್ರಿಂದ ಕೂಡಲೇ ಅದನ್ನು ವಾಪಸ್ ತಗೋಬೇಕು ಅಂತ ಪ್ರತಿಭಟನೆ ಅಷ್ಟೇ ಸರ್. ದ್ವೇಷ ರಾಜಕಾರಣಕ್ಕೆ ಈ ರೀತಿ ಎಲ್ಲ ಮಾಡ್ತಾ ಇದಾರೆ, ಏನ್ ಸರ್ ಇದು? ದೇಶ ರಾಜಕಾರಣ ಬೇರೆ ಏನಿಲ್ಲ. ಸೋಮವಾರ ತಗೊಂಡು ಯಾರು ಮಣ್ಣು ನೋಡಿದ್ರೆ ಅವ್ರ ಮೇಲೆ ಹಾಕ್ಬೇಕು ಕೇಸ, ಅದ್ ಬಿಟ್ಟು ಹರೀಶ್ ಮೇಲೆ ಹಾಕಿದ್ದಾರೆ. ಅಲ್ಲ, ಈಗ ಮೂರನೇ ಕೇಸ್ ಅವ್ರ ಮೇಲೆ ಹಾಕೋದು. ಈಗ ಮೂರು ಕೇಸ್ ಹಾಕಿದಾರೆ ಸರ್ ಇದುವರೆಗೂ. ಮತ್ತೆ ಏಕೈಕ ಶಾಸಕ ಅವನ್ನ ಹತ್ತಿಕ್ಕಕ್ಕೆ ನೋಡ್ತಾರೆ. ಏನ್ ಸರ್ ಮತ್ತೆ ಈ ರೀತಿಗೆ ಹೋರಾಟ ಇದ್ರೆ ತಮಗೂ ನೋಟಿಸ್ ಕೊಡಕ್ ಬಂದಿದ್ರು ಪೊಲೀಸರು ಅಂತ ಹೇಳ್ತಾ ಇದ್ರಿ. ನಾನೇನು ತಗೊಂಡಿಲ್ಲಪ್ಪ. ಇದಿಷ್ಟು ಮಾಜಿ ಸಂಸದರಾದಂತಹ ಜೆ.ಎಂ. ಸಿದ್ದೇಶ್ವರ ಅವರ ಮಾತು. ಒಬ್ಬರೇ ಶಾಸಕರಾಗಿರೋದ್ರಿಂದ ಅವ್ರನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹಾದೇವ್ ಬಿಜಿ ನ್ಯೂಸ್ ಫಸ್ಟ್ ದಾವಣಗೆರೆ.